ಇದ್ಯಾವುದಪ್ಪ ಗಾಡಿ ಸೀಟ್ನೇ ಹೊರಗೆ ಇಟ್ಕೊಂಡು ಪಿಕ್ನಿಕ್ ಮಾಡ್ತಾ ಇದ್ದೀನಿ ಅನ್ಕೊಂಡ್ರ? ಈ ಗಾಡಿ ತುಂಬಾ ಯೂನಿಕ್ ಆಗಿತ್ತು 2010 ಬಂದಾಗ. ಇವತ್ತಿಗೂ ಯೂನಿಕು, ಯಾಕೆಂದರೆ ಇದರ ಹೆಸರು ಹಾಗೆ ಇದೆ, ಯಟಿ. ಯಟಿ ಅಂದ್ರೇನು? ಹಿಮಾಲಯನ್ ರೀಜನಲ್ಲಿ ಯಾವುದೋ ಒಂದು ಪ್ರಾಣಿ ಇದೆ ಅಂತ ಜನರ ಅಭಿಪ್ರಾಯ. ಮಿಥಿಕಲ್ ಕ್ರೀಚರ್, ಇವತ್ತವರೆಗೂ ಯಾರೂ ನೋಡಿಲ್ಲ, ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಆ ಆ್ಯನಿಮಲ್ ಎಷ್ಟು ರೇರ್ ಇದೆಯೋ ಅದೇ ರೇರಿಟಿ ಈ ಗಾಡೀಲಿದೆ. ಸ್ಕೋಡಾ ಅವರು ಇದು ಇಂಟ್ರೊಡ್ಯೂಸ್ ಮಾಡಿದಾಗ ಫಸ್ಟ್ ಕ್ರಾಸ್ ಓವರ್ SUV ಆಗಿತ್ತು. ಅದು 4 ವೀಲ್ ಡ್ರೈವ್ ಸಿಸ್ಟಮ್ ಜೊತೆ. ಈ ಗಾಡಿನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ವೀಲ್ಸ್ ಆಫ್ ನಮ್ಮ ಊರಲ್ಲಿ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ಶ್ರೀಕಾಂತ್. ಗಾಡಿ ಹೆಸರು ಎಷ್ಟು ವಿಭಿನ್ನವಾಗಿದೆಯೋ ಇದರ ಡಿಸೈನ್ ಲುಕ್ಕು ಕೂಡ ಅಷ್ಟೇ ವಿಭಿನ್ನವಾಗಿದೆ. ಮೊದಲನೇದಾಗಿ ಇದೊಂದು ಕ್ರಾಸ್ ಓವರ್ ಅಂತ ಹೇಳ್ತಾರೆ. ಏನು ಅಂದರೆ ಹ್ಯಾಚ್ ಬ್ಯಾಕು ಅಲ್ಲ, SUVನೂ ಅಲ್ಲ, SUVಗೆ ಕ್ರಾಸ್ ಓವರ್ ಆಗ್ತಾ ಇದೆ ಒಂದು ಹ್ಯಾಚ್ ಬ್ಯಾಕು ಅಂತ. ಎರಡರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನಮಗೆ ಈ ಗಾಡೀಲಿ ಕಾಣಕ್ಕೆ ಬರುತ್ತೆ. ಮೊದಲನೇದಾಗಿ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ, 4x4 ಸಿಸ್ಟಮ್ ಇದೆ. ಆದರೆ ಇದರ 4x4 ಸಿಸ್ಟಮು ಯೂನಿಕ್ ಆಗಿದೆ. ಅದನ್ನೆಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡ್ರೈವಲ್ಲಿ. ಈಗ ನೋಡೋಕ್ಕೆ ಶಿಲೋವೆಟ್ SUVದಿದೆ, ಬಾಕ್ಸಿ ಡಿಸೈನ್ ಇದೆ, ಯುನೀಕ್ ಆಗಿತ್ತು ಆ ಟೈಮಲ್ಲಿ. ಈ B ಪಿಲ್ಲರ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಎಲ್ಲ ಪಿಲ್ಲರ್ಸು ಬ್ಲ್ಯಾಕ್ಔಟ್ ಆಗಿದೆ, ರೂಫಿಗೆ ಮ್ಯಾಚ್ ಆಗುತ್ತೆ, ಆದರೆ ಇದು ಬಾಡಿ ಕಲರಿಗೆ ಮ್ಯಾಚ್ ಆಗುತ್ತೆ. ಸೊ ನಿಮ್ಗೆ ಇದೊಂದು ಸ್ಕ್ವೇರಿಶ್ ಡಿಸೈನ್ನ ಇನ್ನೂ ಎಕ್ಸಾಂಪ್ಲಿಫೈ ಮಾಡುತ್ತೆ. ಇಲ್ಲೊಂದು ಪಿಕಪ್ ಟ್ರಕ್ ಫೀಲಿಂಗ್ ಕೊಡುತ್ತೆ. ಅದಷ್ಟೇ ಅಲ್ಲ, 16 ಇಂಚ್ ವೀಲ್ಸ್ ಬರ್ತಿತ್ತು, ಅದೂ ಸ್ವಲ್ಪ ಚಂಕಿಯಾಗಿತ್ತು, ನೈಸ್ ಲುಕಿಂಗ್ ಆಲಾಯ್ಸ್. ಡಿಫ್ರೆನ್ಸಸ್ಸು ಇಲ್ಲೂ ಕಂಡು ಬರುತ್ತೆ. ನಮಗೆ ಫಾಗ್ ಲ್ಯಾಂಪ್ ಪ್ಲೇಸ್ಮೆಂಟ್ ನೋಡಿ, ಯಾವಾಗಲೂ ಇಲ್ಲಿ ಕೆಳಗಿರುತ್ತೆ ಫಾಗ್ ಲ್ಯಾಂಪ್, ಆದರೆ ಇದರಲ್ಲಿ ಇಲ್ಲಿ ಮೇಲೆ ಬರುತ್ತೆ. ಹೆಡ್ಲೈಟ್ ಶೇಪ್ ಯೂನಿಕ್ ಆಗಿದೆ. ಇಲ್ಲೂ ಕೂಡ ಆ ಬಾಕ್ಸಿ ಫ್ಲೇವರ್ ಕಾಣುತ್ತೆ, ಆದರೆ ಕರ್ವ್ ಲೈನ್ಸ್ ಇದೆ. ಮೇಲ್ಗಡೆ ರೂಫ್ ರೈಲ್ಸ್ ಇದೆ, 4x4 ಅನ್ನಲ್ಲ. ಸೊ ಔಟ್ಡೋರ್ ಲೈಫ್ ಸ್ಟೈಲಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಆದರೆ ಇದೊಂದು ಪ್ರಾಪರ್ 4x4 ಅಲ್ಲ, ಡಿಫ್ರೆನ್ಷಿಯಲ್ ಲಾಕ್ಸ್ ಎಲ್ಲ ಬರಲ್ಲ. ಡ್ರೈವಲ್ಲಿ ಅದನ್ನ ನೋಡೋಣ. ಹೊರಗಡೆ ಎಷ್ಟು ವಿಭಿನ್ನವಾಗಿದೆಯೋ ಒಳಗಡೆ ಅಷ್ಟೇ ಸಿಂಪಲ್ ಆ್ಯಂಡ್ ಸಟಲ್ ಆಗಿದೆ. ಇಂಟೀರಿಯರ್ಸು ಕ್ವಾಲಿಟಿ ಸಖತ್ತಾಗಿದೆ. ಲೆದರ್ ಸೀಟ್ಸು, ಸಾಫ್ಟ್ ಟಚ್ ಪ್ಯಾನಲ್ಸು, ಒಳ್ಳೆ ಪ್ರಾಕ್ಟಿಕಲ್ ಸ್ಟೋರೇಜ್ ಎಲ್ಲ ಕಡೆ. ಅಷ್ಟೇ ಅಲ್ಲ, ನಮಗೆ ಈಸಿ ಟು ಯೂಸ್ ಆಗಿನ ಕಾಲದ್ದು ಮೋಸ್ಟ್ ಮಾಡರ್ನ್ ಸ್ಕ್ರೀನ್. ಆ್ಯಂಡ್ ಎಲ್ಲದಕ್ಕೂ ಬಟನ್ಸ್ ಬರ್ತಿತ್ತು. ಫಾರ್ ಎಕ್ಸಾಂಪಲ್ AC ನಮಗೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಕೋ ಪ್ಯಾಸೆಂಜರ್ಗೂ ಡ್ರೈವರ್ಗೂ ಸಪ್ರೇಟಾಗಿ ಅಡ್ಜಸ್ಟ್ ಮಾಡ್ಬೋದು ಟೆಂಪ್ರೇಚರ್. ಅಷ್ಟೇ ಅಲ್ಲ, ನಮಗೊಂದು 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ. ಜೊತೆಯಲ್ಲೇ ರಿವರ್ಸ್ ಹಾಕಕ್ಕೆ ಗೊತ್ತಲ್ಲ, ಪ್ರೆಸ್ ಮಾಡಿ ಹಾಕಬೇಕು. ಇದು ಸ್ಕೋಡಾ ಅವರ ಸಿಗ್ನೇಚರ್. ಲಾಕ್ ಆ್ಯಂಡ್ ಲಾಕ್ ಬಟನ್ ಪ್ಲೇಸ್ಮೆಂಟು ಕೂಡ ಯುನೀಕ್ ಆಗಿದೆ. ಅಷ್ಟೇ ಅಲ್ಲ, ನಮಗೆ ಮಿರರ್ಸೂ ಅಡ್ಜಸ್ಟ್ ಮಾಡೋದು ಎಲೆಕ್ಟ್ರಿಕಲಿ. ಒಳಗಡೆ ಸೈಡ್ ಡೋರ್ ಪ್ಯಾನಲಲ್ಲಿ ಬರುತ್ತೆ, ಅದರ ಪ್ಲೇಸ್ಮೆಂಟು ವರ್ಟಿಕಲ್ ಆಗಿದೆ. ಸೊ ಸ್ವಲ್ಪ ಗೆಟ್ಸ್ ಟೈಮ್ ಟು ಗೆಟ್ ಯೂಸ್ ಟು. ಅಷ್ಟೇ ಅಲ್ಲ, ನಮಗೆ ಮಿರರ್ಸು ಹೀಟೆಡ್ ಕೂಡ ಬರ್ತಿತ್ತು. ಯಾಕಂದರೆ ಸ್ನೋಯಿ ವೆದರಲ್ಲಿ ಅಥವಾ ತುಂಬ ಮಳೆ ಇದ್ದಾಗ ಅದು ಹೀಟ್ ಆನ್ ಮಾಡಿದ್ರೆ ಬೇಗ ಕ್ಲಿಯರ್ ಆಗುತ್ತೆ, ಕ್ಲೀನಾಗಿರುತ್ತೆ, ವಿಸಿಬಿಲಿಟಿ ಓಡಿಸೋಕ್ಕೆ ಹೆಲ್ಪ್ ಆಗುತ್ತೆ. ದೊಡ್ಡ ಸ್ಟ್ರೇಟ್ ವರ್ಟಿಕಲ್ ಡೋರ್ ಬರುತ್ತೆ, ಅದರಿಂದ ಹತ್ತೋದು ಇಳಿಯೋದು ತುಂಬ ಈಸಿ. ಒಳ್ಳೆ ಲೆಗ್ ರೂಮ್ ಸಿಗುತ್ತೆ. ಹೆಡ್ ರೆಸ್ಟು ಕೂಡ ಅಡ್ಜಸ್ಟಬಲ್ ಆಗಿರುತ್ತೆ 3 ಪ್ಯಾಸೆಂಜರ್ಗೆ. ಅದಷ್ಟೇ ಅಲ್ಲ, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಆ್ಯಂಕರ್ ಪಾಯಿಂಟ್ಸ್ ಆಗಲೇ ಬರ್ತಿತ್ತು. ಆರ್ಮ್ ರೆಸ್ಟ್ ಯೂಸ್ ಮಾಡೋದು ತುಂಬ ಯುನೀಕ್ ಆಗಿದೆ. ಇದನ್ನು ಫುಲ್ ಬೆಂಡ್ ಮಾಡಿದ್ರೆ ಇದೊಂದು ಆರ್ಮ್ ರೆಸ್ಟ್ ಆಗುತ್ತೆ. ಕುಷನ್ ಕೂಡ ಇದೆ, ಕಪ್ ಹೋಲ್ಡರ್ಸ್ ಇದೆ, ಆದರೆ ಕಪ್ ಹೋಲ್ಡರ್ ಚಿಕ್ಕದು, ಮುಂದಿನ ಥರನೇ. ಹಿಂದಿನ ಸೀಟ್ ಇದ್ದು ಬ್ಯಾಕ್ ರೆಸ್ಟ್ ಆ್ಯಂಗಲ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಕಿಯಾ ಸಿರಾಸಲ್ಲಿ ಬರ್ತಿದೆ, ಆದರೆ 15 ವರ್ಷ ಮುಂಚೆ ಈ ಕಾರಲ್ಲೇ ಇತ್ತು ಬ್ಯಾಕ್ ರೆಸ್ಟ್ ಅಡ್ಜಸ್ಟ್ ಹಾಗೂ ಸ್ಲೈಡಿಂಗ್ ಫಂಕ್ಷನ್ ಕೂಡ. ಸೊ ಒಳ್ಳೆ ಲೆಗ್ ರೂಮು. ಇಲ್ಲಿ 2 AC ವೆಂಟ್ ಸಿಗುತ್ತೆ. ಅದರ ಬ್ಲೋವರ್ ಸ್ಪೀಡು ಕೂಡ ಅಡ್ಜಸ್ಟ್ ಮಾಡ್ಬೋದು, ಆ್ಯಂಗಲ್ಲು ಅಡ್ಜಸ್ಟ್ ಮಾಡ್ಬೋದು. ಕೆಳಗಡೆ ಒಂದು ಕಬ್ಬಿ ಹೋಲ್ ಇದೆ, ಫೋಲ್ಡೆಬಲ್, ತುಂಬ ಚೆನ್ನಾಗಿದೆ. ಇಲ್ಲಿ ಕೂತಾಗ ವಿಂಡೋ ಸ್ವಲ್ಪ ಹೈಟ್ ಜಾಸ್ತಿ ಅನಿಸುತ್ತೆ, ಬಟ್ ವರ್ಟಿಕಲ್ ಆಗಿರೋದ್ರಿಂದ ಸೈಡ್ ಶಿಲೋಟ್ ಪೂರ್ತಿ ಒಳ್ಳೆ ರೂಮಿ ಫೀಲಿಂಗ್ ಕೊಡುತ್ತೆ. ಸನ್ ರೂಫ್ ಆಗಿ ಬರ್ತಿರ್ಲಿಲ್ಲ, ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ. ಸೊ ಅದು ಈ ಗಾಡೀಲಿ ಬರಲ್ಲ. 415 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ ಎಲ್ಲ ಮೇಲಿದ್ದಾಗ. ನಮಗೊಂದು ಫುಲ್ ಸೈಜ್ ಸ್ಪೇರ್ ವೀಲ್ ಕೂಡ ಬರುತ್ತೆ. ಅಷ್ಟೇ ಅಲ್ಲ, ಈ ಸೀಟ್ಸ್ ಎಲ್ಲ ಫೋಲ್ಡ್ ಮಾಡಿದ್ರೆ 1,500 ಲೀಟರ್ ಬೂಟ್ ಸ್ಪೇಸ್. ಸೊ ಪ್ರಾಕ್ಟಿಕ್ಯಾಲಿಟಿಗಂತೂ ಬೇರೆ ಮಾತೇ ಇಲ್ಲ. ಇಲ್ಲಿ ಸಿಂಪ್ಲಿ ಕ್ಲೆವರ್ ಫೀಚರ್ಸ್ ಸ್ವಲ್ಪ ಆ್ಯಡ್ ಆಗುತ್ತೆ. ಮೂವೇಬಲ್ ಹುಕ್ಸ್ ಬರುತ್ತೆ ಬ್ಯಾಗ್ ಹಾಕೋಕ್ಕೆ, ಇಲ್ಲ ಕಾರ್ಗೋ ನೆಟ್ ಹಾಕೋಕ್ಕೆ. ಒಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಬರುತ್ತೆ ನಿಮ್ಮ ಚಿಲ್ಲರ್ ಇಟ್ಕೊಂಡು ಪಿಕ್ನಿಕ್ಕಿಗೆಲ್ಲ ಹೋಗೋಕ್ಕೆ. ಕೇವಲ 30 ಸೆಕೆಂಡಲ್ಲಿ ಸೀಟ್ಸ್ನ ತೆಗೆದಾಕ್ಬೋದು ಗಾಡಿಯಿಂದ.
ಫುಲ್ ಖಾಲಿ ಜಾಗ. ಇವತ್ತು 24ನೇ ಏಪ್ರಿಲ್ 2025 ಗಾಡಿ ಶೂಟ್ ಮಾಡಬೇಕಾದ್ರೆ 0 ಶ್ಯಾಡೋ ಡೇ ಅಂತೆ. ಅಂದರೆ ಎಕ್ಸಾಕ್ಟಾಗಿ ಕೆಳಗೆ ನಮ್ಮ ತಲೆ ಮೇಲೆ ಬಿಸಿಲು ಬೀಳುತ್ತೆ, ಸೊ ಎಕ್ಸಾಕ್ಟಾಗಿ ಕೆಳಗೆ ಶ್ಯಾಡೋ ಸಿಗುತ್ತಂತೆ. ಒಂದು ಸ್ಪೆಷಲ್ ಡೇ, ಸುಮಾರು ವರ್ಷದಲ್ಲಿ ಒಂದೊಂದು ಸತಿ ಬರುತ್ತೆ. ಈಗ ಕ್ಯಾಮ್ರಾ ಸೆಟ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗಿದೆ, ಸೊ ಕತ್ಲೆ ಕಾಣ್ತಾ ಇರ್ಬೋದು. ಏನು ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ದಿಸ್ ವಿಯರ್ಡ್ ಫಿನಾಮಿನನ್. AT ಬಗ್ಗೆ ಮಾತಾಡೋಣ. ಓಡ್ಸೋಕ್ಕೆ ಮೊದಲನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ವಿಸಿಬಿಲಿಟಿ. ಸೀಟ್ ಹೈಟ್ ಅಡ್ಜಸ್ಟ್ ಮಾಡ್ಬೋದು, ಅದು ಕೆಳಗಡೆ ಸೆಟ್ಟಿಂಗಲ್ಲಿ ಇಟ್ಟರು ಕೂಡ ನಮಗೆ ಕ್ಲೀನಾಗಿ ಕಾಣುತ್ತೆ ಸುತ್ತಮುತ್ತ. ಸೊ ಓಡ್ಸೋಕ್ಕೆ ತುಂಬ ಈಸಿ. ಆಗ ಒಂದು ಕ್ರಾಸ್ ಓವರ್ ವೆಹಿಕಲಲ್ಲಿ ಇಷ್ಟು ವಿಸಿಬಿಲಿಟಿ ತುಂಬ ಯುನೀಕ್ ಆಗಿತ್ತು. ಸೆಕೆಂಡ್, ಇದರ ಎಂಜಿನ್ನು ಕೂಡ ಡೀಸೆಲ್ ಆದರೂ ತುಂಬಾ ರಿಫೈನ್ಡ್ ಆಗಿದೆ. ಒಳಗಡೆ ಎನ್ವೇಜ್ ಲೆವೆಲ್ಸ್ ತುಂಬ ಚೆನ್ನಾಗಿದೆ, ಸೊ ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಹೊರಗಿನ ನಾಯ್ಸ್ ಕಮ್ಮಿ ಬರುತ್ತೆ, ಎಂಜಿನ್ ನಾಯ್ಸು ಕೂಡ ಕಮ್ಮಿ ಬರುತ್ತೆ. ಡೀಸೆಲ್ ಎಂಜಿನ್ ಇದರಲ್ಲಿ ಬರೋದು, ಆಮೇಲೆ ಪೆಟ್ರೋಲು ಆಫರ್ ಮಾಡಿದರು. ಡೀಸೆಲ್ 2 ಲೀಟರ್ ಎಂಜಿನ್ ಆಗಿರುತ್ತೆ. ನಮಗೆ 140 bhp ಹಾಗೂ 320 Nm ಟಾರ್ಕ್. ಈ ಗಾಡಿ ಸೈಜಿಗೆ ಇದೆರಡೂ ಫಿಗರ್ಸ್ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಮೈಲೇಜು ತುಂಬ ಚೆನ್ನಾಗಿ ಕೊಡುತ್ತೆ. ಕಂಪನಿ ಕ್ಲೇಮ್ ಮಾಡೋದು 17. ಇದು ಅಭಿ ಅಂತ ನಮ್ಮ ಫ್ರೆಂಡ್ ಗಾಡಿ ಅಭಿಲಾಷ್. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೈವೇಸಲ್ಲಿ ಆಲ್ಮೋಸ್ಟ್ ಅಪ್ ಟು 18 km/ಲೀಟರ್ ಬಂದಿದೆ. ಅದು 1,85,000 ಕಿಲೋಮೀಟ್ರ್ ಓಡಿಸಾದ್ಮೇಲೆ. ಸಿಂಗಲ್ ಓನರ್ ಗಾಡಿ ಇದು, ಸೊ ಓಡಿಸಿರೋದು ಒಂದೇ ಫ್ಯಾಮಿಲಿಯವರು. ಅದರಲ್ಲಿ ಇಷ್ಟು ಒಳ್ಳೆ ಮೈಲೇಜು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದು 2010 ಗಾಡೀಲಿ. ಸೊ ಮೈಲೇಜು ಸೂಪರಾಗಿ ಕೊಡ್ತಿತ್ತು ಆಗಿನ ಡೀಸೆಲ್ ಎಂಜಿನ್ಸ್, ಫೋಕ್ಸ್ ವ್ಯಾಗನ್ ಗ್ರೂಪ್ ಸ್ಕೋಡಾ. ಹಾಗೆ ಹೇಳ್ದಂಗೆ ಇದೊಂದು ಟ್ಯೂನ್ಡ್ ಎಂಜಿನ್, ಸೊ 190 bhp ಔಟ್ಪುಟ್ ಬರುತ್ತೆ. ಅದು ಹೇಗೆ ಫೀಲ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ತಡೀರಿ. ನಾನೀಗ 4th ಗೇರಲ್ಲಿದ್ದೀನಿ, ಆಲ್ಮೋಸ್ಟ್ 60-70 km/h. ಅಷ್ಟರಲ್ಲೂ ಥ್ರಾಟಲ್ ಕೊಟ್ಟ ತಕ್ಷಣವೇ ಪವರ್ ಡೆಲಿವರಿ ತುಂಬ ಚೆನ್ನಾಗಿದೆ. ಬಟ್ ಸ್ಲೋ ಸ್ಪೀಡ್ಸಲ್ಲಿ ಸ್ಟಾರ್ಟ್ ಮಾಡಿ ಲಾಂಚ್ ಮಾಡಿದ್ರೆ ಗಾಡಿ ಸೂಪರಾಗಿ ಹೋಗುತ್ತೆ. ಜಸ್ಟ್ ಟ್ರೈ ಟು ಶೋ ಯು. ನಿಲ್ಸಿದ್ದೀನಿ, ಟ್ರಾಫಿಕ್ ಇಲ್ಲದೆ ಇದ್ದಾಗ ನೋಡ್ಬೋದು. ಓಹೋ, ನೈಸ್ ಶಿಫ್ಟ್, ಸಖತ್ತಾಗಿದೆ ಲಾಂಚು. ಒಳ್ಳೆ ಪವರ್ ಡೆಲಿವರಿ ಇದೆ. ಬ್ರೇಕಿಂಗೂ ತುಂಬ ಚೆನ್ನಾಗಿದೆ, ಬೇಕಾದಂಗೆ ನಿಲ್ಲದ ಗಾಡಿ. ಆಮೇಲೆ ಸ್ವಲ್ಪ ಟಾಲ್ ಬಾಡಿ ಡಿಸೈನ್ ಥರ ಕಂಡ್ರೂ ಸ್ಪ್ರೆಡ್ ಔಟ್ ಆಗಿದೆ, ಸೊ ವೈಡ್ ಇದೆ. ಆದ್ದರಿಂದ ರೋಡಲ್ಲಿ ನಮಗೆ ಒಳ್ಳೆ ಸ್ಟೆಬಿಲಿಟಿ ಕೂಡ ಸಿಗುತ್ತೆ. 6 ಗೇರ್ಸ್ ಬರುತ್ತೆ. ಸೊ ಪ್ರತಿ ಗೇರಿಂದು ಗೇರ್ ರೇಷಿಯೋ ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ಗೇರ್ ಶಿಫ್ಟ್ಗಳು ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಟು ಕೀಪ್ ದ ಕಾರ್ ಇನ್ ದ ಬೆಸ್ಟ್ RPM ರೇಂಜ್. ಸೊ ಸಿಟೀಸಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹೈವೇಸಲ್ಲೂ 6th ಹೋದ ತಕ್ಷಣ 8ಗೆ ಬಂದರೆ ಸ್ವಲ್ಪ ಶಡರ್ ಆದಂಗೆ ಅನಿಸುತ್ತೆ. ಗಾಡಿ ಪವರ್ ಇದೆ, ಬಟ್ ನಮ್ಮ ಫೀಲಿಂಗಿಗೋಸ್ಕರ ನಾವು ಡೌನ್ ಶಿಫ್ಟ್ ಮಾಡಿ ಓಡಿಸೋ ಥರ ಆಗುತ್ತೆ. ಇದರಲ್ಲಿ ರಿವರ್ಸ್ ಹಾಕೋದು ತುಂಬ ಮಜಾ ಇದೆ. ಸೊ ಡೈರೆಕ್ಟ್ ಹೋಗಲ್ಲ. ಮುಂಚೆ ಇನ್ನು ಫೋಕ್ಸ್ ವ್ಯಾಗನ್ ಸ್ಕೋಡಾ ಗಾಡೀಸಲ್ಲೆಲ್ಲ ನೋಡ್ತೀವಿ, ಇಡೀ ಗೇರ್ ಲಿವರ್ನೇ ಕೆಳಗೆ ಪ್ರೆಸ್ ಮಾಡಬೇಕು. ಆಮೇಲೆ ಫಸ್ಟ್ ಗೇರ್ ಯೂಶಲಿ ಎಲ್ಲಿರುತ್ತೆ ಅಲ್ಲಿ ಸ್ಲಾಟ್ ಆಗುತ್ತೆ. ಅಲ್ಲಿಂದ ವಾಪಸ್ ರಿಲೀಸ್ ಮಾಡಿದ್ಮೇಲೆ ಇಟ್ ಕಮ್ಸ್ ಬ್ಯಾಕ್. ಸೊ ಕೆಳಗೆ ಹಾಕಿ ಆಮೇಲೆ ರಿವರ್ಸ್ ತೆಗೆಯೋದು. ತುಂಬ ಕ್ಲಿಯರಾಗಿ ಕಾಣುತ್ತೆ ಸುತ್ತಮುತ್ತ ಎಲ್ಲ. ಅದನ್ನಂತೂ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಓಹೋ, ನೈಸ್. ಆಲ್ರೆಡಿ 100 ರೀಚ್ ಆಯಿತು. ದಟ್ ವಾಸ್ ಕ್ವಿಕ್. ಇದು ಹಳೆ ಗಾಡಿಗಳ ಬಗ್ಗೆ ನಾವು ತರ್ತಾ ಇರೋ ಹೊಸ ಶೋ ವೀಲ್ಸ್ ಆಫ್ ನಮ್ಮವರು ಅಂತ. ಬೆಂಗಳೂರಲ್ಲಿ ಒಳ್ಳೊಳ್ಳೆ ಗಾಡಿಗಳು ಇಟ್ಕೊಂಡು ಅದನ್ನು ತುಂಬ ಪ್ರೀತಿಯಾಗಿ ನೋಡಿಕೊಂಡು ಚೆನ್ನಾಗಿ ಇಟ್ಕೊಂಡು ಯೂಸ್ ಮಾಡ್ತಾ ಇರೋ ಕಾರ್ಸ್ನೆಲ್ಲ ಇದರಲ್ಲಿ ಫೀಚರ್ ಮಾಡ್ತಾ ಇದ್ದೀವಿ. ನಿಮಗೆ ಯಾವುದಾದ್ರೂ ಕಾರ್ ನಿಮ್ಮದು ಅಥವಾ ನಿಮ್ಮ ಫ್ರೆಂಡ್ಸ್ದು ಅಥವಾ ಎಲ್ಲೋ ನೋಡಿರೋದು ತುಂಬ ಇಷ್ಟ ಆಗಿದೆ, ಇಷ್ಟು ಚೆನ್ನಾಗಿ ಇಟ್ಟಿದ್ದಾರಲ್ಲ ಕಾರು ಅಂತ ಅನಿಸಿದ್ರೆ ದಯವಿಟ್ಟು ನಮಗೆ ಕಾಮೆಂಟ್ಸಲ್ಲಿ ರೀಚ್ ಔಟ್ ಮಾಡಿ, ಡೀಟೇಲ್ ಶೇರ್ ಮಾಡಿ. ನೆಕ್ಸ್ಟ್ ನಿಮ್ಮ ಕಾರ್ದು ಒಂದು ವಿಡಿಯೋ ಮಾಡಿ ಹಾಕೋಣ. ಸೊ ಫ್ಲೈವೀಲ್ ಕನ್ನಡ ನೋಡಿದ್ದಕ್ಕೆ ಧನ್ಯವಾದ. ಮತ್ತೊಂದು ವಿಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್.